ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವ ಸಮಸ್ಯೆಗಳ ಪೈಕಿ ಕಸ ಕೂಡ ಒಂದು. ಈ ಕಸದ ವಿಚಾರಕ್ಕೆ ಬಿಬಿಎಂಪಿ ಅಂದರೆ ಹಿಂದಿನ ಬಿಬಿಎಂಪಿ ಈಗಿನ ಜಿಬಿಎ ಆಗಾಗ ಹೊಸ ಪ್ಲಾನ್ಗಳನ್ನು ಕ್ರಮಗಳನ್ನು ತೆಗೆದುಕೊಳ್ತಾನೆ ಇರುತ್ತೆ. ಅದರಿಂದ ಸಿಕ್ಕಂತಹ ಫಲ ಏನು ಅಂದರೆ ಶೂನ್ಯ. ಈಗ ಮತ್ತೊಮ್ಮೆ ಕಸಮುಕ್ತ ಬೆಂಗಳೂರನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ ನಮ್ಮ ಜಿಬಿಎ ಮತ್ತೊಂದು ಹೊಸ ಪ್ಲಾನ್ ಮಾಡಿಕೊಂಡಿದೆ. ಯಂತ್ರದ ಮೊರೆ ಹೋಗ್ತಾ ಇದೆ. ಹೇಗೆ ಏನು ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಕಸ ಗುಡಿಸಲು ಹೈಟೆಕ್ ಮೆಷಿನ್. ಎಲ್ಲಾ ಪಾಲಿಕೆಗಳಲ್ಲೂ ಬರಲಿದೆ ಕಸ ಗುಡಿಸುವ ಯಂತ್ರ. ಶೀಘ್ರದಲ್ಲೇ ಕಸ ಗುಡಿಸುವ ಯಂತ್ರ ಬಳಕೆಗೆ ಚಿಂತನೆ. ಪೊರಕೆಗೆ ಗುಡ್ ಬೈ ಹೇಳಲಿರೋ ಪೌರ ಕಾರ್ಮಿಕರು. ಬೆಂಗಳೂರಿನಲ್ಲಿ ರಸ್ತೆ ಹಾಗೂ ಬೀದಿಗಳ ಸ್ವಚ್ಛತೆಗೆ ಪೊರಕೆಗಳ ಬದಲಾಗಿ ಯಂತ್ರಗಳನ್ನ ಬಳಸುವ ನೂತನ ಪ್ರಯೋಗವನ್ನ ಜಿಬಿಎ ಮಾಡಿದೆ. ಈಗಾಗಲೇ ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಸ್ಟ್ರೀಟ್ ಸ್ವೀಪಿಂಗ್ ಮಿಷಿನ್ ಅನ್ನ ಪ್ರಾಯೋಗಿಕವಾಗಿ ಬಳಕೆ ಮಾಡಲಾಗ್ತಿದೆ. 33 ಮಿಷಿನ್ಗಳನ್ನ ಸದ್ಯಕ್ಕೆ ಪೌರ ಕಾರ್ಮಿಕರು ಬಳಕೆ ಮಾಡ್ತಾ ಇದ್ದಾರೆ. ಇದರಿಂದ ಸಾಂಪ್ರದಾಯಿಕ ಪೊರಕೆ ಬದಲಾಗಿ ಮಿಷಿನ್ ಅನ್ನ ಉತ್ತರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ಬಳಕೆ ಮಾಡ್ತಾ ಇದ್ದು ಪೌರ ಕಾರ್ಮಿಕರಿಗೆ ತುಂಬಾ ಸುಲಭ ಆಗಿದೆ. ಇದನ್ನ ಬೇರೆ ಪಾಲಿಕೆಗಳಲ್ಲಿ ಬಳಕೆ ಮಾಡಿಕೊಳ್ಳುವುದಕ್ಕೆ ಸದ್ಯಕ್ಕೆ ಪ್ಲಾನ್ ಆಗ್ತಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಉಳಿದ 4 ಪಾಲಿಕೆಗಳಾದ ದಕ್ಷಿಣ ನಗರ ಪಾಲಿಕೆ, ಪಶ್ಚಿಮ, ಪೂರ್ವ, ಕೇಂದ್ರ ನಗರ ಪಾಲಿಕೆಗಳಲ್ಲೂ ಮಿಷಿನ್ ಖರೀದಿ ಮಾಡೋದರ ಬಗ್ಗೆ ಜಿಬಿಎ ಮುಖ್ಯ ಆಯುಕ್ತರು ಪಬ್ಲಿಕ್ ಟಿವಿಗೆ ಮಾಹಿತಿ ನೀಡಿದ್ದಾರೆ. ಅದರ ಸಾಧಕ ಬಾಧಕಗಳನ್ನ ನೋಡಿ ಉಳಿದ ಪಾಲಿಕೆಗಳಲ್ಲೂ ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಷ್ಟು ಖರೀದಿ ಮಾಡಬೇಕು ಎಂಬುದು ಫೈನಲ್ ಆಗಬೇಕಿದೆ. ರಸ್ತೆ ಬೀದಿಗಳನ್ನ ಪೊರಕೆಯಿಂದ ಗುಡಿಸುವುದು ತುಂಬಾ ಕಷ್ಟ. ಹೀಗಾಗಿ ಮಿಷಿನ್ ಬಂದ್ರೆ ಪೌರ ಕಾರ್ಮಿಕರಿಗೆ ತುಂಬಾ ಸುಲಭ ಆಗಲಿದೆ. ಉತ್ತರ ನಗರ ಪಾಲಿಕೆಯಲ್ಲಿ ಮಿಷಿನ್ಗಳ ಬಳಕೆ ಒಳ್ಳೆಯದೇ. ಅದೇ ರೀತಿ ಬೇರೆ ಪಾಲಿಕೆಗಳಲ್ಲೂ ಬೇಗನೆ ಕಸ ಸ್ವಚ್ಛ ಮಾಡುವ ಯಂತ್ರಗಳ ಖರೀದಿ ಶೀಘ್ರದಲ್ಲೇ ಆಗುತ್ತಾ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.